ದಿನ ಎತ್ತಕ್ಕಿ ಗ್ರಾಮ ಪಂಚಾಯಿತಿಯ ಏನು ಎರಡನೇ ಅವಧಿಗೆ ಇಂದಿನ ಮುನ್ರಾಜ್ ಎಂಬುವರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಸ್ಥಾನಕ್ಕೆ ಈ ದಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ನಮ್ಮ ಗೀತಾ ತ್ರಿವೇಣಿ ಕುಮಾರ್ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಕಾಂಗ್ರೆಸ್ ಬೆಂಬಲಿತವಾಗಿ ನಿಂತಿರುವಂಥ ನಮ್ಮ ಗೀತಾ ತ್ರಿವೇಣಿ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಏನು ಎತ್ತಕ್ಕಿ ಪಂಚಾಯಿತಿ ಇಡೀ ತಾಲೂಕಿನಲ್ಲಿ ಆದಾಯದಲ್ಲಿ ಕುಂಠಿತಗೊಂಡಿದ್ದರೂ ಸಹ ಯಾವುದೇ ರೀತಿ ಆದಾಯದ ಮೂಲಗಳು ಕಡಿಮೆ ಇದ್ದರೂ ಸಹ ನರೇಗಾ ವರ್ಕ್ಗಳಲ್ಲಿ ಏನು ನರೇಗಾ ರಾಜೀವ್ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿ ಇವತ್ತು ಏನು ತಾಲೂಕಿನಲ್ಲಿ ಹೆಸರು ಮಾಡಿರುವಂಥ ಪಂಚಾಯಿತಿ ಯಾವುದಾದ್ರೂ ಇದ್ದರೆ ಅದು ಎತ್ತಕ್ಕಿ ಪಂಚಾಯಿತಿ. ಅತಿ ಹೆಚ್ಚು ಕೆಲಸ ಮಾಡಿರೋ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿದರೆ ಅದನ್ನೇ ಬಳಸ್ಕೊಂಡು ನಾವು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗ್ತಾಯಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಮಾದರಿ ಪಂಚಾಯಿತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದಾಯದ ಮೂಲಗಳು ಮುಂದಿನ ದಿನಗಳಲ್ಲಿ ಏನೀಗ KDB ಅಕ್ವಿಜಿಷನ್ ಆಗಿದೆ, ಆದಾಯದ ಮೂಲಗಳು ಬರ್ತಾ ಇದೆ. ಹಾಗಾಗಿ ಎಲ್ಲ ರೀತಿ ನಾವು ಒಂದು ಪಂಚಾಯತಿನ ಅಭಿವೃದ್ಧಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಮ್ಮ ಏನು ಗೀತಾ ತ್ರಿವೇಣಿ ಕುಮಾರ್ ಹೊಸದಾಗಿ ಆಗಿದ್ದಾರೆ, ಅವ್ರ ಮೇಲೆ ನಾವು ತುಂಬ ಭರವಸೆ ಇದೆ, ಕೆಲಸ ಮಾಡ್ತಾಯಿದ್ರು. ಏನು ತ್ರಿವೇಣಿ ಕುಮಾರ್ ಇವರು ಸುಮಾರು ಆ ಲಿಂಗಾಪುರ ಗ್ರಾಮದಲ್ಲಿ ಸುಮಾರು 1.5 ಕೋಟಿ ಅಷ್ಟು ಕೆಲಸ ಚೆನ್ನಾಗಿ ಮಾಡಿದರು ಅವರು. ಅವ್ರ ಮೇಲೆ ಈಗ ನಮ್ಗೆ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಈ ಪಂಚಾಯತಿನ ಒಂದು ಉತ್ತುಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ 2 ಮಾತುಗಳನ್ನು ಮಾಡೋ ಅವಕಾಶ ಕೊಟ್ಟು ಅಂತ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸಿ. ಈ ದಿನ ಎತ್ತಕ್ಕಿ ಪಂಚಾಯತಿಯ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ತ್ರಿವೇಣಿ ಅವರ ಧರ್ಮಪತ್ನಿಯಾದ ಗೀತಾ ತ್ರಿವೇಣಿ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದೇನೆಂದರೆ ಎಲ್ಲ ಸದಸ್ಯರನ್ನು ಪರಿಗಣನೆ ವಿಶ್ವಾಸಕ್ಕೆ ತೆಗೆದುಕೊಂಡು ಚೆನ್ನಾಗಿ ಕೆಲಸ ಮಾಡಿ ಅಂತ ಅವರಿಗೆ ಅಭಿನಂದಿಸುತ್ತಾ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲ ನಮ್ಮ ಎತ್ತಕ್ಕಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಈ ದಿನ ಇದು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ನಾಯಕರಾದಂಥ ರಾಜಶೇಖರ್ ಗೌಡರಿಗೆ ಹಾಗೂ TSR ರಾಜಣ್ಣನವರಿಗೆ ಹಾಗೂ ಬಾಬಣ್ಣನವರಿಗೆ ಹಾಗೂ ನಮ್ಮ ವಕೀಲರಾದಂಥ ಜಗದೀಶ್ ಅಣ್ಣನವರಿಗೆ ಹಾಗೂ ನಮ್ಮ ಲಿಂಗರಾಜಣ್ಣನವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇದು ಎತ್ತಕ್ಕಿ ಗ್ರಾಮ ಪಂಚಾಯತಿಯನ್ನು ಇನ್ನೂ ಅಭಿವೃದ್ಧಿಯನ್ನು ಕೊಂಡೊಯ್ಯುವಲ್ಲಿ ನಾವು ಪ್ರಯತ್ನವನ್ನು ಇನ್ನೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಎತ್ತಕ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಡೀತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರತಕ್ಕಂಥ ಗೀತಾ ತ್ರಿವೇಣಿ ಅವರಿಗೆ ವಂದನೆಗಳು. ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕಲ್ಪನಾ ಅವರಿಗೆ ಅಭಿನಂದನೆಗಳು. ಎತ್ತಕ್ಕಿ ಪಂಚಾಯಿತಿಯಲ್ಲಿ ನಮ್ಮದು ಲಿಂಗಾಪುರ ಗ್ರಾಮ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಪಡೆದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿ ಆಗ್ತಾ ಇದೆ. ಅದೇ ರೀತಿ ಈ ಖುಷಿಯನ್ನು ಗೀತಾ ತ್ರಿವೇಣಿ ಕುಮಾರ್ ಅವರು ಇರುವಂತಹ 1 ವರ್ಷ ಅವಧಿಯಲ್ಲಿ ಹೆಚ್ಚು ಗಮನ ಕೊಟ್ಟು ಪಂಚಾಯಿತಿ ಕಡೆ ಹಾಗೂ ಊರಿನ ಅಭಿವೃದ್ಧಿ ಕಡೆ, ಯಾಕಂದರೆ 1 ಊರಲ್ಲ, ಈಗ 7-8 ಊರಲ್ಲಿ ಅವರು 10 ಊರುಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ. ಆ 10 ಊರುಗಳಲ್ಲಿ ಪರವಾಗಿಲ್ಲ ಎಂದು ಹೆಸರು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ಒಳ್ಳೆಯ ಹೆಸರು ಗಳಿಸ್ಕೊಂಡು ಈ ಪಂಚಾಯಿತಿಗೆ ಒಳ್ಳೆಯ ಹೆಸರು ತರಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇವೆ.